ಇನ್ನು ರೋಹಿಣಿ ಸಿಂಧೂರಿ ವಿರುದ್ಧ ಈಗ ಮತ್ತೆ ಡಿ ರೂಪಾ ಅವರು ಸಿಡಿದಿದ್ದಾರೆ. ರೋಹಿಣಿ ಸಿಂಧೂರಿ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ದಾಖಲು ಮಾಡಿದ್ದಾರೆ. ಬೆಂಗಳೂರಿನ 7ನೇ ಎಸಿಎಂಎಂ ಕೋರ್ಟ್ನಲ್ಲಿ ಒಂದು ಖಾಸಗಿ ದೂರನ್ನು ದಾಖಲಿಸಿದ್ದಾರೆ. ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿಗೆ ಕೋರ್ಟ್ ಈ ಸಂಬಂಧ ನೋಟಿಸ್ ಕೂಡ ಜಾರಿ ಮಾಡಿದೆ. ಫೆಬ್ರವರಿ 19ನೇ ತಾರೀಕು ಅಂದರೆ 2023 ಇದೇ ವರ್ಷದ ಫೆಬ್ರವರಿಯಲ್ಲಿ ರೋಹಿಣಿ ಸಿಂಧೂರಿಯವರು ಒಂದು ಮಾಧ್ಯಮ ಹೇಳಿಕೆ ನೀಡಿದ್ದಾರೆ. ತಮ್ಮ ವಿರುದ್ಧ ಅವಹೇಳನಕಾರಿಯಾಗಿ ಆರೋಪ ಮಾಡಿದ್ದಾರೆ. ಈ ಹೇಳಿಕೆಯನ್ನ 1.8 ಲಕ್ಷ ಜನ ವೀಕ್ಷಣೆ ಮಾಡಿದ್ದಾರೆ. ಮಾನನಷ್ಟ ಮೊಕದ್ದಮೆಯನ್ನ ಈ ಸಂಬಂಧ ಈಗ ಡಿ ರೂಪಾ ಅವರು ಹೂಡಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಪ್ರತಿನಿಧಿ ರಮೇಶ್ ನೀಡ್ತಾರೆ. ರಮೇಶ್, ಈಗ ಈ ಹಿಂದೆ ಇವರಿಬ್ಬರ ನಡುವಿನ ಒಂದು ಜಟಾಪಟಿಯಾದಂಥ ಸಂದರ್ಭದಲ್ಲೂ ಕೂಡ ಒಂದು ಕೇಸ್ ಅಥವಾ ಹಾಕಿದ್ರು ಅನ್ನುವಂಥದ್ದು ವಿಚಾರ ಇತ್ತಲ್ಲ, ಅದೇನಾ ಈಗ ಮತ್ತೆ ಹೊಸದಾಗಿ ಇವರು ಕೇಸ್ ಹಾಕಿರುವಂತದ್ದು? ರಮೇಶ್, ಇದು ರೆಹಮಾನ್, ಈ ಹಿಂದೆ ರೋಹಿಣಿ ಸಿಂಧೂರಿ ಅವರು ಡಿ ರೂಪಾ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ಹಾಕಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಅದು ರಾಜಿ ಸಂಧಾನ ಆಗ್ಲಿಲ್ಲ. ಕ್ಷಮೆಯಾಚನೆ ಮಾಡೋದಕ್ಕೆ ಡಿ ರೂಪಾ ನಿರಾಕರಿಸಿದ್ರು. ಈಗ ರೂಪಾ ಅವರೇನೆ ರೋಹಿಣಿ ಸಿಂಧೂರಿ ವಿರುದ್ಧ ಒಂದು ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ. ಕಳೆದ ವರ್ಷ ಅವರು ಟ್ವೀಟ್ ಮಾಡಿದ್ದಂತ ಒಂದು ವಿಚಾರ, ಅದರಲ್ಲಿ ಇವ್ರನ್ನ ಗೆಟ್ ವೆಲ್ ಸೂನ್ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಇದು ತಮಗೆ ಮಾನಹಾನಿಕರ. ಇದಾದ್ಮೇಲೆ ವರ್ಗಾವಣೆ ಆಯ್ತು, ಮತ್ತೆ ಸಾಕಷ್ಟು ಮಾನಹಾನಿಕರ ಪ್ರಸಂಗಗಳನ್ನ ಎದುರಿಸಬೇಕಾಗಿತ್ತು. ಹೀಗಾಗಿ ಅವರ ಹೇಳಿಕೆ ಮಾನಹಾನಿಕರ, ಹೀಗಾಗಿ ಕ್ರಿಮಿನಲ್ ಆಕ್ಷನ್ ತಗೋಬೇಕು ಅಂತ ಹೇಳಿ ಒಂದು ಖಾಸಗಿ ದೂರನ್ನ ಸಲ್ಲಿಸಿದ್ದಾರೆ. ಕೋರ್ಟ್ ಈಗ ರೋಹಿಣಿ ಸಿಂಧೂರಿ ಅವರಿಗೆ ನೋಟಿಸ್ ಅನ್ನ ಜಾರಿಗೊಳಿಸಿದೆ. ಅವರ ಒಂದು ಎಕ್ಸ್ಪ್ಲನೇಷನ್ ಅನ್ನ ಕೇಳ್ತಾ ಇದೆ. ಅಂದ್ರೆ ಈ ಹಿಂದೆ ರೋಹಿಣಿ ಸಿಂಧೂರಿ ಏನು ಖಾಸಗಿ ದೂರು ಸಲ್ಲಿಸಿದ್ರು, ಅದಕ್ಕೆ ಪ್ರತಿಯಾಗಿ ಈಗ ಡಿ ರೂಪಾ ಅವರು ಸಲ್ಲಿಸಿದ್ದಾರೆ. ಸೊ ಈಗ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಗೆ ಬಂದಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಮುಂದೆ ಕಾಂಪ್ರಮೈಸ್ ಆದಂತ ಸಂದರ್ಭದಲ್ಲಿ ಯಾರು ಯಾರ ವಿರುದ್ಧ ಕ್ಷಮೆ ಕೇಳುವಂತ ಪ್ರಸಂಗ ಬರಬಾರದು ಅನ್ನೋ ಉದ್ದೇಶದಿಂದ ಈ ರೀತಿ ಒಂದು ಖಾಸಗಿ ದೂರು ಸಲ್ಲಿಸುವ ಸಾಧ್ಯತೆ ಇದೆ. ಥ್ಯಾಂಕ್ ಯು ರಮೇಶ್.